ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಈ ಮಿನಿ ವ್ಲಾಗ್ ಏನಂದರೆ ನಾವೆಲ್ಲ ಜಯನಗರ್ಗೆ ಹೋದ್ವಿ. ಯಾಕಂದರೆ ಸೌಮ್ಯ ರೆಡ್ಡಿ ಅವರು ಫುಡ್ ಸ್ಟಾಲ್ಸ್ ಹಾಕಿದ್ರು ವಿಮೆನ್ಸ್ ಡೇ ಪ್ರಯುಕ್ತ. 3 ಡೇಸ್ ಹಾಕಿದ್ರು, ಅದ್ರ ಲಾಸ್ಟ್ ಡೇ ಹೋಗಿದ್ವಿ. ಫಸ್ಟ್ ಹೋಗ್ತಿದ್ದಂಗೆ ಕಾಫಿ ಕುಡಿತಾ ಮಕ್ಕಳು ಮಿಸ್ ಮಾಡ್ಕೊತಾರೆ ಅಲ್ಲಿ ನಮ್ಮ ಚಿಕ್ಕಮ್ಮ. ಮತ್ತು ನಾವೇನೇನು ತಿಂದಿದ್ದೀವಿ ಅಂತ ಅಲ್ಲೇ ನಾನು ಹಾಕಿದ್ದೀನಿ ವೀಡಿಯೋ ಕ್ಲಿಪ್ಪಿಂಗ್ಸ್, ನೀವೇ ನೋಡ್ಬೋದು. ಅದಾದಮೇಲೆ ಗೇಮ್ ಆಡೋಕ್ಕೆ ಹೋದ್ರು. ಅಲ್ಲಿ ಲಾಸ್ಟ್ ಶಾರ್ಟ್ ಇನ್ನೂ ಒಂದಿತ್ತು ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಕೊಟ್ಟು ನೋಡೋಕ್ಕಾಗಿಲ್ಲ. ಸೊ ನಾವು ಅಲ್ಲಿ ಏನೂ ಗೆದ್ದಿಲ್ಲ. ಆಮೇಲೆ ನಮ್ಮ ಚಿಕ್ಕಮ್ಮ ಇಯರಿಂಗ್ಸ್ ಎಲ್ಲ ನೋಡಿದ್ರು. ಇಯರಿಂಗ್ಸ್ ನೋಡಿಕೊಂಡು ಅಲ್ಲಿ ಮಕ್ಳಿಗೆ ಗೇಮ್ ಆಡೋದೆಲ್ಲ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಹೋದ್ವಿ. ಇಯರಿಂಗ್ಸ್ ಯಾಕೆ ಏನೂ ತೊಗೊಂಡಿಲ್ಲ, ನಾನು ಆಲ್ರೆಡಿ ಸಿಂಗಾಪುರಿಂದ ತಂದು ಕೊಟ್ಟಿದ್ದೆ. ಸೊ ಯಾರು ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ. ಅದಾದಮೇಲೆ ನಾನು ಟ್ರೈ ಮಾಡಬೇಕು ಅಂದ್ಬಿಟ್ಟು ನಾನು ತೊಗೊಂಡೆ. ಅದರಲ್ಲಿ ಸ್ಟ್ರಾಬೆರಿ ಒಂದೇ ಒಂದು ಲಾಸ್ಟ್ ಪೀಸ್ ಇತ್ತು. ನಾನು ಸ್ಟ್ರಾಬೆರಿ ತಿನ್ನಬೇಕಿತ್ತು ಅಂದ್ಬಿಟ್ಟು ಸ್ಟ್ರಾಬೆರಿ ವಿತ್ ಚಾಕ್ಲೇಟ್ ತೊಗೊಂಡೆ. ಸೊ ಅದು ಸಖತ್ತಾಗಿತ್ತು. ಅದಾದಮೇಲೆ ಉಪ್ಪಿನಕಾಯಿ ಎಲ್ಲನೂ ಟ್ರೈ ಮಾಡಿಬಿಟ್ಟು ಲಾಸ್ಟ್ ಒಂದು ಇಷ್ಟ ಆಗಿ ಅದನ್ನು ಪರ್ಚೇಸ್ ಮಾಡಿದ್ರು. ಇದನ್ನೆಲ್ಲ ನೋಡ್ತಿದ್ದಂಗೆ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ. ಬಿಕಾಸ್ ಚೈಲ್ಡ್ಹುಡ್ ಡೇಸಲ್ಲಿ ಅದನ್ನು ತಿಂತೀನಿ. ಅದಾದಮೇಲೆ ಲಾಸ್ಟಲ್ಲಿ ಡ್ಯಾನ್ಸ್ ಹಿಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋಸ್ ತಕ್ಕೊಂಡ್ವಿ. ಅದಾದಮೇಲೆ ಫೋಟೋಸ್ ತಕ್ಕೊಂಡು ಅಲ್ಲಿಂದ ಜಯನಗರ್ಗೆ ಹೋದ್ವಿ. ಜಯನಗರ್ ಯಾಕೆ ಹೋದ್ವಿ ಅಂದರೆ ಹೊಟ್ಟೆ ಸಿಟ್ಟಿತ್ತು, ದೋಸೆ ತಿನ್ನೋಣ ಅಂತ. ದೋಸೆ ಮಂಜಣ್ಣಗೆ ಹೋಗಿ ದೋಸೆ ತಿನ್ಕೊಂಡು ಮನೆಗೆ ಬಂದ್ವಿ. ಕೇಕ್ ತರಬೇಕಿತ್ತು, ನಮ್ಮ ದೊಡ್ಡಮ್ಮದು ಆ್ಯನಿವರ್ಸರಿ ಇತ್ತು ಅಂದ್ಬಿಟ್ಟು ಕೇಕ್ ತರಬೇಕಿತ್ತು, ಅದಕ್ಕೆ ಹೋಗಿದ್ವಿ. ಆಮೇಲೆ ನಾನು ಕೇಕ್ ಕಟ್ ಮಾಡೋ ಟೈಮ್ 12 ಗಂಟೆಗೆ ಇರಲಿಲ್ಲ, ಊಟಕ್ಕೆ ಕಾಚಿ ಹೋಗಿದ್ದೆ ಫ್ರೆಂಡ್ಸ್ ಜೊತೆ. ನಮ್ಮ ಚಿಕ್ಕಮ್ಮ ನೋಡಿ ಏನು ಮಾಡ್ತಿದ್ದಾರೆ ನನಗೆ, ಯಾಕೆ ಇರಲಿಲ್ಲ ನಿಮ್ಮ ಮನೇಲಿ, ಯಾಕೆ ಕೇಕ್ ತಿನ್ಸೋಕ್ಕೆ ಮನೇಲಿ ಇರಲಿಲ್ಲ ಅಂದ್ಬಿಟ್ಟು ನೋಡಿ ನಮ್ಮ ಚಿಕ್ಕಮ್ಮ ಹೇಗೆ ಮಾಡ್ತಿದ್ದಾರೆ ನನಗೆ. ಅದಾದಮೇಲೆ ಕೊನೆಗೂ ನಮ್ಮ ದೊಡ್ಡಪ್ಪ ಮಲ್ಕೊಂಡಿದ್ರು, ಎದ್ದೋಳಿಸ್ಬಿಟ್ಟು ಹೋಗಿ ಇನ್ನೇನು 12 o'clock ಇರಬೇಕಿತ್ತು, 12:15 ಮನೆಗೆ ಬಂದಿದ್ದು. ಹಂಗೆ ಕೇಕ್ ತಿನ್ನಿಸಿದೆ. ನಮ್ಮ ದೊಡ್ಡಪ್ಪ ಮಲ್ಕೊಂಡಿದ್ರು, ಎದ್ದೋಳಿಸ್ಬಿಟ್ಟು ಕೇಕ್ ತಿನ್ನಿಸ್ಬಿಟ್ಟು ನಾನು ಮಲ್ಕೊಂಡೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.